ಮುದ್ದು ಮಗಳು ನಮ್ಮ ಒಂದು ಧೃತಿ ಅವರಿಗೆ ಸೂಪರ್ ಆಗಿ ಮನೆಯಲ್ಲಿ ಒಂದು ತಿಂಡಿ ತಿನಿಸುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು. ಸೊ ಒಂದು ಅದ್ಭುತವಾದಂತಹ ಕುಟುಂಬ, ಅದರಲ್ಲಿ ಡೌಟೇ ಇಲ್ಲ. ಎಷ್ಟು ಒಂದು ಹೊಂದಾಣಿಕೆ ಲವಲವಿಕೆ ಅಂದ್ರೆ ನಿಜಕ್ಕೂ ಕೂಡ ಮಗಳನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಫಾರಿನ್ ನಲ್ಲಿರುವಂತಹ ಮಗಳು ಸೊ ಇತ್ತೀಚೆಗಷ್ಟೇ ಬರ್ತಾರೆ. ಸೊ ಒಂದು ವ್ಯಾಸಂಗ ಮುಕ್ತಾಯವಾಗಿರ್ಬೋದು, ಏನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಆದ್ರೆ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಆಗುತ್ತೆ. ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಟೈಮ್ ನಲ್ಲಿ ಅಭಿಮಾನಿಗಳು ಸಹ ನೋಡಿದ್ದು ತುಂಬಾನೇ ಖುಷಿ ಪಡ್ತಾರೆ. ಸೊ ಧೃತಿ, ವಂದಿತಾ ಮತ್ತೆ ಅಶ್ವಿನಿ ಮೇಡಮ್ 3 ಜನ ಕೂಡ ಭಾಗಿಯಾಗ್ತಾರೆ. ಅಪ್ಪು ಬಾಸ್ ಇಲ್ಲದೆ ವರ್ಷಗಳ ಮೇಲೆ ಆಗೋಯ್ತು. ತುಂಬಾ ಅಂದ್ರೆ ತುಂಬಾನೇ ನೋವಿನ ಸಂಗತಿ. ಜೊತೆಗೆ ಪ್ರತಿ ಒಂದು ದಿವಸವೂ ಕೂಡ ಅಪ್ಪು ಅವರ ಹಾಡುಗಳನ್ನ ಕೇಳ್ತಾರೆ. ಜೊತೆಗೆ ಅವರ ಸಿನಿಮಾಗಳನ್ನ ನೋಡ್ತಾರೆ. ಪೋಸ್ಟರ್ ಗಳನ್ನ ದಿನನಿತ್ಯ ನಾವು ಓಡಾಡುವಂತ ಟೈಮ್ಲೂ ಸಹ ನೋಡ್ಬೋದು. ಸೊ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಪ್ಪನ ನೆನಪು ಮಾಡ್ಕೊಳ್ತೀವಿ. ಅದರಲ್ಲೂ ಧೃತಿ ಅವರು ಕೂಡ ಅಷ್ಟೇ, ಪ್ರತಿದಿನ ಅವರ ಸಾಂಗ್ಸ್ ಆಗಿರ್ಬೋದು, ವಾಲ್ ಪೇಪರ್ ಕೂಡ ಅಪ್ಪು ಅವರದ್ದೇ ಆಗಿರುತ್ತೆ. ಸೊ ಅಷ್ಟರ ಮಟ್ಟಿಗೆ ಅವರು ಕೂಡ ಮಿಸ್ ಮಾಡ್ಕೊಳ್ತಾರೆ, ಯಾವಾಗ್ಲೂ ಕೂಡ ನೆನೆಸಿಕೊಳ್ತಾರೆ. ಮನೆಯಲ್ಲಿ ತುಂಬಾ ಚೆನ್ನಾಗಿ ಫ್ಯಾಮಿಲಿಗೆ ಸಮಯ ಕಳೀತಿದ್ದಾರೆ. ಸುಮಾರು 1 ವರ್ಷದ ಆಗಿಬಿಟ್ಟಿತ್ತು ಇಲ್ಲಿಗೆ ಅಂದ್ರೆ ಬೆಂಗಳೂರಿಗೆ ಬಂದು. ಸೊ ಹಾಗಾಗಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಮತ್ತೆ ತಂಗಿಯ ಜೊತೆ. ನಿಮಗೂ ಕೂಡ ಅಪ್ಪು ಬಾಸ್ ಇಷ್ಟ, ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ. ಒಳ್ಳೆ ಒಂದು ಕುಟುಂಬ ಅಂತಾನೆ ಹೇಳ್ಬೋದು. ರಾಜ್ ಕುಟುಂಬ ಅಂದ್ರೆ ತುಂಬಾನೇ ಖುಷಿ ಪಡುವಂತ ಕುಟುಂಬ.